ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರಾರಂಭವಾಗಿರತಕ್ಕಂಥ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ, ಈ ಶಾಲೆಗಳಿಗೆ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದನ್ನು ನಮ್ಮ ಗ್ರಾಮ ಒನ್ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ವಿಡಿಯೋನ ಪ್ರಾರಂಭ ಮಾಡೋಣ. ಪ್ರಿಯ ಸ್ನೇಹಿತರೆ, ಈ ಅರ್ಜಿಯನ್ನು ನೀವು ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಈ ಅರ್ಜಿ ಸಲ್ಲಿಸೋಕೆ ಬೇಕಾಗುವ ದಾಖಲೆಗಳು SATS ನಂಬರ್, ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್, ಮೊಬೈಲ್ ನಂಬರ್ ಮತ್ತು ಒಂದು ಫೋಟೋ ಈ ಅರ್ಜಿಯನ್ನು ಸಲ್ಲಿಸೋಕೆ ಬೇಕಾಗ್ತದೆ. ಬನ್ನಿ ಹಾಗಿದ್ರೆ ಅಪ್ಲಿಕೇಶನ್ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡೋಣ. ಈಗಾಗಲೇ ನಮ್ಮ ಗ್ರಾಮ ಒನ್ ಐಡಿಯಲ್ಲಿ ಲಾಗಿನ್ ಮಾಡಿದ್ದೀನಿ. ಅಪ್ಲಿಕೇಶನನ್ನು ನಾವು ಮೈನಾರಿಟಿ ಅಂತ ಸೇವಾ ಸಿಂಧುವಿನಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ಒಂದು ಟ್ಯಾಬ್ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ, 8ನೇ ಕಾಲಮಲ್ಲಿ ಒಂದು ಟ್ಯಾಬ್ ಓಪನ್ ಇದೆ. ನಾವು ಈ ಅಪ್ಲಿಕೇಶನನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇರೋದು. ಇಲ್ಲಿ ಅಪ್ಲಿಕೇಶನ್ ಫಾರ್ ಮೈನಾರಿಟಿ ಫಾರ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್, ಗೌರ್ಮೆಂಟ್ ಮುಸ್ಲಿಂ ರೆಸಿಡೆನ್ಷಿಯಲ್ ಸ್ಕೂಲ್, ಮೈನಾರಿಟಿ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಒಂದು ಅಪ್ಲಿಕೇಶನ್ ಓಪನ್ ಇದೆ. ಇದನ್ನು ನಾವು ಒಂದು ಸಾರಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗಿಲ್ಲಿ ಒಂದು ಡೌನ್ಲೋಡೇಬಲ್ ಫೈಲನ್ನು ನೀಡಲಾಗಿದೆ. ಈ ಫೈಲಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರುವಂತೆ ಸ್ಪೆಷಲ್ ಕ್ಯಾಟಗರಿ ಡಿಕ್ಲರೇಷನ್ ಫಾರ್ಮ್ ಅಂದರೆ ವಿಶೇಷ ವರ್ಗದ ವ್ಯಕ್ತಿಗಳು, ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಡಿಸೆಬಿಲಿಟಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಯನ್ನು ಫಿಲ್ ಮಾಡಿ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ವಿಶೇಷ ವರ್ಗದ ಘೋಷಣಾ ಪತ್ರವನ್ನು ತೋರಿಸ್ತಾ ಇದ್ದೀನಿ. ನಮೂನೆ 2 ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳ ಪ್ರವೇಶ ಪಡೆಯುವ ವಿಶೇಷ ದುರ್ಬಲ ವರ್ಗಗಳ ಪ್ರಮಾಣ ಪತ್ರ ಇದು. ಇಲ್ಲಿ ನಿಮ್ಮ ಹೆಸರನ್ನು ಫಿಲ್ ಮಾಡಿ, ಹಾಗೆ ಅಲ್ಲಿ ನಿಮ್ಮ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಗುರುತಿಸಲಾಗಿರ್ತಕ್ಕಂಥ ಈ ಫಾರ್ಮ್ನಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ಸೂಕ್ತವಾದ ಅಧಿಕಾರಿಗಳಿಂದ ಈ ಸರ್ಟಿಫಿಕೇಟನ್ನು ಸೈನ್ ಮಾಡಿಸ್ಬೇಕಾಗತ್ತೆ. ಈ ಸೈನ್ ಮಾಡಿದಂತಹ ಒಂದು ಅರ್ಜಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗೆ ನೆನಪಿರಲಿ, ಇದು ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ಗಾಗಿ ಮಾತ್ರ ಕೊಟ್ಟಿರತಕ್ಕಂಥ ಫಾರ್ಮೆಟ್ ಆಗಿರುತ್ತೆ. ನೀವು ಯಾವುದೇ ಇನ್ನೊಂದು ವಿಶೇಷ ವರ್ಗವನ್ನು ಬೆಂಬಲಿಸ್ತಾ ಇದ್ದರೆ ಆ ಫಾರ್ಮೆಟನ್ನು ನೀವು ಇತರೆ ಕಾಲಮ್ನಲ್ಲಿ ಮೆನ್ಷನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡೋಣ. ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಅರ್ಜಿ. ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ, ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಶಾಲೆಗಳಲ್ಲಿ 6ನೇ ವರ್ಗಕ್ಕಾಗಿ ವಿದ್ಯಾರ್ಥಿಗಳ ಶಾಲಾ ಪ್ರವೇಶಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಅರ್ಜಿಯನ್ನು ನಾವು ಫಿಲ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ವಿದ್ಯಾರ್ಥಿಯು ಆಯ್ಕೆ ಬಯಸುವ ವಸತಿ ಶಾಲೆಯ ವಿವರವನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಕರ್ನಾಟಕದ ನಿವಾಸಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ನೀವು ಕರ್ನಾಟಕದ ನಿವಾಸಿಗಳಾಗಿದ್ದರೆ ಇಲ್ಲಿ ಎಸ್ ಅಂತ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ನೋಡ್ತಾ ಇದ್ದೀರಾ, ಕೆಳಗಡೆಗೆ ನಿಮ್ಮ ಜಿಲ್ಲೆ ಮತ್ತು ತಾಲೂಕು, ಹಾಗೆ ನೀವು ಯಾವ ಸಿಲೆಬಸ್ನಲ್ಲಿ ಓದೋಕ್ಕೆ ಇಚ್ಛಿಸ್ತೀರಾ ಆ ಸಿಲೆಬಸ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೀವು ಈಗಾಗಲೇ ಮೇಲೆ ಫಿಲ್ ಮಾಡಿರ್ತಕ್ಕಂಥ ಅಡ್ರೆಸ್ನಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಸ್ಕೂಲ್ಗಳನ್ನು ತೋರಿಸುತ್ತೆ. ಈ ಸ್ಕೂಲ್ಗಳಲ್ಲಿ ತಾವು ಒಂದನ್ನು ಸೆಲೆಕ್ಟ್ ಮಾಡಿ ಅಲ್ಲಿಂದ ನೀವು ನಿಮ್ಮ ಎಕ್ಸಾಮ್ ಅಂದರೆ ಪರೀಕ್ಷಾ ಕೇಂದ್ರದ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಕೆಳಗೆ ವಿದ್ಯಾರ್ಥಿಯ ವಿವರಗಳನ್ನು ಫಿಲ್ ಮಾಡುವಾಗ ಮೊದಲಿಗೆ ನೀವು ವಿದ್ಯಾರ್ಥಿಯ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಾವೀಗ ವಿದ್ಯಾರ್ಥಿಯ ಫೋಟೋವನ್ನು ಅಪ್ಲೋಡ್ ಮಾಡೋಣ. ವಿದ್ಯಾರ್ಥಿಯ ಫೋಟೋವನ್ನು ಅಪ್ಲೋಡ್ ಮಾಡಿದ ನಂತರ ವಿದ್ಯಾರ್ಥಿಯ SATS ಸಂಖ್ಯೆಯನ್ನು ನಾವಿಲ್ಲಿ ಎಂಟರ್ ಮಾಡ್ತೀವಿ. ಸ್ನೇಹಿತರೆ, SATS ಸಂಖ್ಯೆಯನ್ನು ನೀವು ಎಂಟರ್ ಮಾಡ್ತಾ ಇದ್ದಂಗೆ ಇಲ್ಲಿ ಎಲ್ಲ ಡೀಟೇಲ್ಸ್
ಆಟೋಫಿಲ್ ಆಗುತ್ತೆ. ನೋಡ್ತಾ ಇದ್ರೆ ಇಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಫಾರ್ಮೇಷನ್ ಆಟೋಫಿಲ್ ಆಗುತ್ತೆ ಸ್ನೇಹಿತರೆ. ನೀವು ಯಾವುದೇ ಇನ್ಫಾರ್ಮೇಷನನ್ನು ಮ್ಯಾನುವಲ್ ಆಗಿ ಫಿಲ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ತಂದೆ ತಾಯಿ ಪೋಷಕರ ವಿವರಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಪೋಷಕರು ಮಾಡ್ತಕ್ಕಂಥ ಉದ್ಯೋಗವನ್ನು ಹಾಗೆ ಪೋಷಕರ ಮೊಬೈಲ್ ಸಂಖ್ಯೆಯನ್ನು ತಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪೋಷಕರ ವಿವರಗಳನ್ನು ಎಂಟರ್ ಮಾಡಿದ ನಂತರ ಪ್ರಸ್ತುತ ತಾವು ವಾಸವಾಗಿರ್ತಕ್ಕಂಥ ವಿಳಾಸದ ವಿವರಗಳನ್ನು ಎಂಟರ್ ಮಾಡಬೇಕಾಗುತ್ತೆ. ಜಿಲ್ಲೆ ಹಾಗೆ ತಮ್ಮ ತಾಲೂಕನ್ನು ಎಂಟರ್ ಮಾಡಿ ನಂತರ ತಮ್ಮ ಗ್ರಾಮವನ್ನು ಹಾಗೆ ಬೀದಿ ರಸ್ತೆ, ಡೋರ್ ನಂಬರ್, ಪಿನ್ ಕೋಡ್, ಇದರಲ್ಲಿ ಜಿಲ್ಲೆ, ತಾಲೂಕು, ಗ್ರಾಮ, ಮನೆ ನಂಬರ್ ಮತ್ತು ಪಿನ್ ಕೋಡು ಮ್ಯಾಂಡೇಟರಿ ಆಗಿರುತ್ತೆ. ಈ ಇನ್ಫಾರ್ಮೇಷನನ್ನು ತಾವು ಫಿಲ್ ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇವೆಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡಿದ ನಂತರ ತಾವು ಜಾತಿ ಮತ್ತು ಆದಾಯದ ವಿವರಗಳನ್ನು ಎಂಟರ್ ಮಾಡಬೇಕಾಗುತ್ತೆ. ತಮ್ಮ ಧರ್ಮವನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ತಾವಿಲ್ಲಿ ಜಾತಿ ಹಾಗೂ ಆದಾಯದ ವಿವರಗಳನ್ನು ಎಂಟರ್ ಮಾಡುವಾಗ ಎಲ್ಲ ಧರ್ಮಗಳನ್ನು ಕನ್ಸಿಡರ್ ಮಾಡಿಕೊಂಡು ಕರೆಕ್ಟಾಗಿ ಎಂಟರ್ ಮಾಡಿ. ನೀವು ಒಂದೊಂದು ಧರ್ಮವನ್ನು ಸೆಲೆಕ್ಟ್ ಮಾಡಿದಾಗ ಈ ಕ್ಯಾಟಗರಿ ಅಂತ ಡಿವೈಡ್ ಆಗಿ ತೋರಿಸುತ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಎಂಟರ್ ಮಾಡುವಾಗ ನಿಮ್ಮ ಜಾತಿ ಮತ್ತು ಆದಾಯದ ವಿವರಗಳನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಸ್ನೇಹಿತರೆ. ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆಗಳನ್ನು ಎಂಟರ್ ಮಾಡ್ತಾ ಇದ್ದಂತೆ ನಿಮ್ಮ ಜಾತಿ ಮತ್ತು ಆದಾಯದ ವಿವರಗಳನ್ನು ಇಲ್ಲಿ ಆಟೋ ಕ್ಯಾಚ್ ಮಾಡಲಾಗುತ್ತೆ. ನೋಡ್ತಾ ಇದ್ರೆ ಇಲ್ಲಿ ನಾನು RD ಸಂಖ್ಯೆಯನ್ನು ಎಂಟರ್ ಮಾಡ್ತಾ ಇದ್ದೀನಿ. RD ಸಂಖ್ಯೆಯನ್ನು ಎಂಟರ್ ಮಾಡಿದ ನಂತರ ನಿಮ್ಮ ಜಾತಿಯ ವಿವರವನ್ನು ಇಲ್ಲಿ ಆಟೋಫಿಲ್ ಮಾಡಲಾಗ್ತಾ ಇದೆ. ಹಾಗೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಒಂದೇ ಆಗಿದ್ದಲ್ಲಿ ತಾವು ಎರಡೂ ಸೈಡ್ನಲ್ಲಿ ಒಂದೇ ನಂಬರನ್ನು ಎಂಟರ್ ಮಾಡ್ಬೋದು. ಮತ್ತು ಇತರ ವಿವರಗಳನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಯ ಅಂಗವಿಕಲತೆಯ ಮಾಹಿತಿ ಮತ್ತು ವಿದ್ಯಾರ್ಥಿಯು ಈ ಮುಂದೆ ತಿಳಿಸಿರ್ತಕ್ಕಂಥ ಯಾವ ವಿಶೇಷ ವರ್ಗಕ್ಕೆ ಸೇರಿದವರಾಗಿದ್ದಾರಾ ಅನ್ನೋದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ವಿಷಯಗಳನ್ನು ನಾವು ಎಸ್ ಅಂತ ಫಿಲ್ ಮಾಡಿ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎರಡನೇ ಕಾಲಮಲ್ಲಿ ನೋಡ್ತಾ ಇದ್ದೀರಾ ವಿದ್ಯಾರ್ಥಿಯು ಈ ಮುಂದೆ ತಿಳಿಸಿರುವ ಯಾವ ವಿಶೇಷ ವರ್ಗಕ್ಕೆ ಸಂಬಂಧಿಸಿದಾರ ಅನ್ನೋದನ್ನು ನಾವು ಫಿಲ್ ಮಾಡುವಾಗ ಇಲ್ಲಿ ಒಂದಿಷ್ಟು ವಿಶೇಷ ವರ್ಗಗಳು ಕಾಣಸಿಗ್ತಾವ. ಅವು ಏನು ಅನ್ನೋದನ್ನು ನಾವು ನೋಡೋದಾದರೆ ಪ್ರಾಮಾಣೀಕೃತ ಬಾಲಕಾರ್ಮಿಕ, ಅನಾಥ ಮಕ್ಕಳು, ವಿಧವೆಯರ ಮಕ್ಕಳು, ಮಾಜಿ ಸೈನಿಕರ ಮಕ್ಕಳು, ಸಫಾಯಿ ಕರ್ಮಚಾರಿ, ರೈತರ ಆತ್ಮಹತ್ಯೆ, ಹಾಗೆ ದೇವದಾಸಿಯರ ಮಕ್ಕಳು, HIV ಪೀಡಿತರ ಮಕ್ಕಳು, ಇತರೆ. ಇಲ್ಲಿ ತಿಳಿಸಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಶೇಷ ವರ್ಗವನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ನಾವೀಗ ಅಪ್ಲಿಕೇಶನ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅಪ್ಲಿಕೇಶನ್ ಎಂಟರ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳು ನಿಜವಾಗಿದ್ದಾವ ಅನ್ನೋದನ್ನು ತಾವು ಘೋಷಣೆಯಲ್ಲಿ ತಿಳಿಸ್ತೀರಿ. ಅಗ್ರಿ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಇಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೀವಿ ಸ್ನೇಹಿತರೆ. ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ನಂತರ ಮೇಲೆ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ದಯವಿಟ್ಟು ಎಲ್ಲ ವಿವರಗಳನ್ನು ಪರಿಶೀಲಿಸಿ ಮತ್ತು ಮತ್ತೊಮ್ಮೆ ಸಲ್ಲಿಸಿ ಅಂತ ಓಪನ್ ಆಗುತ್ತೆ. ತಾವಿಲ್ಲಿ ಇದಕ್ಕೆ ಯಾವುದೇ ಗಾಬರಿ ಆಗಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ನಿಮ್ಮ ಅಪ್ಲಿಕೇಶನನ್ನು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕೊಡ್ತಕ್ಕಂಥ ಮಾಹಿತಿಯಾಗಿದೆ ಸ್ನೇಹಿತರೆ. ನೀವು ಈಗಾಗಲೇ ಎಂಟರ್ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿ ಕರೆಕ್ಟ್ ಆಗಿದ್ದರೆ ತಾವಿಲ್ಲಿ ಅಗ್ರಿ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ನಂತರ ಮತ್ತೊಮ್ಮೆ ತಾವು ಇಲ್ಲಿ ತೋರಿಸ್ತಕ್ಕಂಥ ಈ ಘೋಷಣೆಯನ್ನು ಒಪ್ಕೊಂಡು ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಾವೀಗ ಅಪ್ಲಿಕೇಶನ್ನ ಕೊನೆಯ ಹಂತದಲ್ಲಿ ಕ್ಯಾಪ್ಚಾವನ್ನು ಫಿಲ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸಬ್ಮಿಟ್ ಮಾಡಿದ ನಂತರ ನೋಡ್ತಾ ಇದ್ರೆ ಇಲ್ಲಿ ಅಟ್ಯಾಚ್ ಅನೆಕ್ಸರ್ಸ್ ಅಂತ ಒಂದು ಫೈಲ್ ಓಪನ್ ಆಗುತ್ತೆ. ಎಲ್ಲ ಡೀಟೇಲ್ಸನ್ನು ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಅಟ್ಯಾಚ್ ಅನೆಕ್ಸರ್ ಅಂತ ನಾವು ತೊಗೊಂಡಾಗ ಇಲ್ಲಿ ನಾವು ಅಪ್ಲಿಕೇಶನನ್ನು ಪೇಮೆಂಟ್ ಹಂತಕ್ಕೆ ಬಂದಿದ್ದೀವಿ. ಯಾಕಪ್ಪ ಅಂದರೆ ನಾವು ಇಲ್ಲಿ ಯಾವುದೇ ವಿಶೇಷ ವರ್ಗವನ್ನು ಕೂಡ ಸೆಲೆಕ್ಟ್ ಮಾಡಿಲ್ಲ. ಯಾಕಪ್ಪ ಅಂದರೆ ಈ ಮಗು ಅಂಗವಿಕಲತೆಯನ್ನು ಕೂಡ ಹೊಂದಿಲ್ಲ, ಯಾವುದೇ ವಿಶೇಷ ವರ್ಗಕ್ಕೂ ಕೂಡ ಸಂಬಂಧಿಸಿದ್ದಲ್ಲ. ಹಾಗಾಗಿ ಫೈನಲ್ ಆಗಿ ನಾವು ಪೇಮೆಂಟ್ ಮೋಡ್ಗೆ ಬಂದಿದ್ದೀವಿ. ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ ನಂತರ ನಾವಿಲ್ಲಿ ಒಂದು ರಿಸಿಪ್ಟನ್ನು ಜನರೇಟ್ ಮಾಡಿ ತಮಗೆ ನೀಡ್ತೀವಿ. ಆ ರಿಸಿಪ್ಟನ್ನು ತಾವು ಫ್ಯೂಚರ್ ರೆಫರೆನ್ಸ್ಗಾಗಿ ತಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ನಾವು ಈ ಅಪ್ಲಿಕೇಶನನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಫೈನಲ್ ಸ್ಟೇಜ್ಗೆ ಬಂದಾಗ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗತ್ತೆ. ಅದೇನಪ್ಪ ಅಂದರೆ ಇಲ್ಲಿ ನಮಗೆ ರಿಸಿಪ್ಟ್ ಜನರೇಟ್ ಆಗೋದಿಲ್ಲ. ಈ ಪ್ರಾಬ್ಲಮನ್ನು ನಾವು ಹೇಗೆ ರಿಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ.
ಅಪ್ಲಿಕೇಶನನ್ನು ತಾವು ಈಗಾಗಲೇ ಅಪ್ಲೈ ಮಾಡಿದ್ದೀರಾ, ಮತ್ತೊಮ್ಮೆ ನಿಮ್ಮ ಲಾಗಿನನ್ನು ಎಲ್ಲ ಟ್ಯಾಬ್ಗಳನ್ನು ಕ್ಲೋಸ್ ಮಾಡಿ ಮತ್ತೆ ಹೊಸ ಟ್ಯಾಬ್ಗಳನ್ನು ಓಪನ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ನಿಮ್ಮ ಸೇವಾ ಸಿಂಧು ಲಾಗಿನ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಲಾಗಿನ್ ಮಾಡಿದ ನಂತರ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನಾವು ರಿವ್ಯಾಲಿಡೇಟ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಈ ಹಿಂದೆ ಅಪ್ಲಿಕೇಶನ್ ಹಾಕುವಾಗ ಫೇಸ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ನ ಇಶ್ಯೂವನ್ನು ಇಲ್ಲಿ ರೆಕಾರ್ಡ್ ಮಾಡಲಾಗಿರುತ್ತೆ. ಆ ಇಶ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಕಂಟಿನ್ಯೂ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ವಿಂಡೋ ಓಪನ್ ಆದ ನಂತರ ಇಲ್ಲೊಂದು ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಟ್ರಾನ್ಸಾಕ್ಷನ್ ಆಟ್ ಸೇವಾ ಸಿಂಧು ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ನ ಫೈನಲ್ ಪ್ರಿಂಟ್ ಈಗ ಓಪನ್ ಆಯಿತು ಸ್ನೇಹಿತರೆ. ಸೊ ಹೀಗೆ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು. ನಿಮ್ಮ ಅಪ್ಲಿಕೇಶನನ್ನು ಈ ರೀತಿಯಾಗಿ ಪಡೆದುಕೊಳ್ಳಬಹುದು. ಹೀಗೆ ಈ ಅಪ್ಲಿಕೇಶನನ್ನು ಸಲ್ಲಿಸೋ ಮಾಹಿತಿಯಾಗಿತ್ತು ಸ್ನೇಹಿತರೆ. ಮುಂದಿನ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮ್ಮ ಈ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ತೆರನಾದ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಈ ದಿನದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.